ಹಾಸನ ಮತ್ತು ಮಂಡ್ಯ ಲೋಕಸಭಾ ಟಿಕೆಟ್ ಹಂಚಿಕೆಯ ಗೊಂದಲ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ವಿಚಾರದ ಬಗ್ಗೆ ಈಗ ಚರ್ಚೆ ನಡೆಯುತ್ತಿದೆ. ನಮ್ಮ ಪಕ್ಷದ ಮುಖಂಡರು ಹಾಗೂ ನಾವೆಲ್ಲರೂ ಸೇರಿ ಇತ್ಯರ್ಥ ಮಾಡುತ್ತೇವೆ. ಕುಮಾರಸ್ವಾಮಿ ಅವರು ಪ್ರಬುದ್ಧ ರಾಜಕೀಯ ನಾಯಕರು. ನಮ್ಮಲ್ಲಿಯೂ ಯಡಿಯೂರಪ್ಪರಂತಹ ಹಿರಿಯರಿದ್ದಾರೆ. ನಾವೆಲ್ಲ ಸೇರಿ ಏನೇ ಸಮಸ್ಯೆ ಇದ್ದರೂ ಇತ್ಯರ್ಥಪಡಿಸುತ್ತೇವೆ ಎಂದರು. ಇಲ್ಲ, ಇದು ಎಲ್ಲವೂ ಚರ್ಚೆಗಳು ನಡೀತಾ ಇದೆ ಮತ್ತು ನನ್ನ ಪ್ರಕಾರ ಅಗತ್ಯಕ್ಕಿಂತ ಹೆಚ್ಚು ಪ್ರಚಾರನೂ ಅದಕ್ಕೆ ಸಿಗ್ತಾ ಇದೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಮುಖಂಡರು, ಅದೇ ರೀತಿ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವರು, ನಾವು ಅವ್ರ ಜೊತೆಗೆ ಸೇರಿಕೊಂಡು ನಾವೆಲ್ಲರೂ ಸೇರಿ ಆ ವಿರೋಧ ಪಕ್ಷದ ನಾಯಕರು ಇದನ್ನು ಸಾಲ್ವ್ ಮಾಡ್ತೀವಿ. ನಾವು ಕುಮಾರಸ್ವಾಮಿ ಅವರು ಈಸ್ ಎ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಮತ್ತು ನಮ್ಮಲ್ಲಿಯೂ ಸಹಿತ ಯಡಿಯೂರಪ್ಪನವರು ಅಂತ ಹಿರಿಯರಿದ್ದಾರೆ. ನಾವೆಲ್ಲ ಸೇರಿ ಈ ಏನೇ ಸಮಸ್ಯೆಗಳಿದ್ದರೆ ಅದನ್ನು ಸಾಲ್ವ್ ಮಾಡ್ತೀವಿ ಅತ್ಯಂತ ನಿಶ್ಚಿಂತವಾಗಿ. ಯಾವುದೇ ರೀತಿಯ ಆಗಲಾರದಂತೆ, ಸಮಸ್ಯೆ ಆಗಲಾರದಂತೆ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ. ಮತ್ತು ಸಿದ್ದರಾಮಯ್ಯನವರು ಏನು ಈ ಹುಂಡಿಗೆ ಕನ್ನ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇದು ನನಗನ್ನಿಸ್ತದೆ ಒಟ್ಟಾರೆ ಅವ್ರಿಗೇನು ಹಿಂದೂ ಮಠ ಮಂದಿರ ಸನಾತನ ಧರ್ಮವನ್ನು ಮುಗಿಸ್ತೀವಿ ಅಂಥೇಳಿ ಏನು ಹೇಳಿಕೆ ಕೊಟ್ಟಿದ್ದರು ಅವರ ಪಾರ್ಟ್ನರು, DMK ಪಾರ್ಟ್ನರು. ಅದಾದ ನಂತರ ಅನೇಕ ಅವ್ರ ಪಾರ್ಟ್ನರ್ಗಳು ಹಿಂದುತ್ವದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ಕೀಳಾಗಿ ಮಾತನಾಡಿದರು. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆನೂ ಅದನ್ನು ಸಪೋರ್ಟ್ ಮಾಡಿದರು. ಇದೆಲ್ಲ ನೋಡಿದರೆ ಇಟ್ ಇಸ್ ಎ ಡಿಸೈನ್ಡ್ ಪ್ಲ್ಯಾನ್. ಒಟ್ಟಾರೆ ಹಿಂದೂ ಮಠ ಮಂದಿರಗಳ ಒಂದು ಸಂಪತ್ತನ್ನು ಕಮ್ಮಿ ಮಾಡಿ ಅದರಿಂದ ಈ ಒಂದು ಶ್ರದ್ಧೆ ಮತ್ತು ಏನು ಸನಾತನ ಧರ್ಮದ ಮೇಲೆ ಇನ್ನೂ ಜಾಸ್ತಿ ವಿಶ್ವಾಸ ಆಗ್ತಿದೆ, ಅದನ್ನು ತಡಿಬೇಕು ಅನ್ನುವಂಥ ರೀತಿಯಲ್ಲಿ ಅವರ ಪ್ರಯತ್ನ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಲ್ಲ, ಪ್ರತಿಭಟನೆ ನಾವು ಈಗ ಸದ್ಯಕ್ಕೆ ಅದು ಇದೇ ಹೋಲ್ಡ್ ಆಗಿದೆ ಬಿಕಾಸ್ ಆಫ್ ನಮ್ಮ ಪ್ರಯತ್ನದಿಂದ. ಆದರೆ ಇದು ಒಂದು ವೆಲ್ ಡಿಸೈನ್ಡ್ ಅಂತ ನನಗೆ ಅನ್ನಿಸ್ತಾ ಇದೆ. ಇಟ್ ಇಸ್ ನಾಟ್ ಎ ಜಸ್ಟ್ ಹಂಗ ಒಂದೇನೋ ಮಾಡಿಲ್ಲ. ಇವರು ಸನಾತನ ಧರ್ಮವನ್ನು ಮತ್ತು ಹಿಂದುತ್ವವನ್ನು ವಿರೋಧ ಮಾಡಬೇಕಂತ ತೀರ್ಮಾನ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ. ಆದರೆ ನಾನು ಅವ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ, ನಿಮ್ದು ಇಂಥ ಎಲ್ಲ ಡ್ರಾಮಾ ನಡೆಯೋದಿಲ್ಲ. ಜನ ಇಂದಿರಾ ಗಾಂಧಿ ಅಂಥವ್ರನ್ನೇ ಮತ್ತು ಪಂಡಿತ್ ನೆಹರು ಅಂಥವ್ರು 1 ಇಂಚು ಜಾಗವನ್ನು ನಾನು ಈ ದೇಶದ ಭಗವಧ್ವಜ ಹಾರಿಸ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ರಲ್ಲ, ಅವರನ್ನೇ ಮನೆಗೆ ಕಳಿಸಿದ ದೇಶದ ಜನ ಇದು. ಇಂದಿರಾ ಗಾಂಧಿಯವರು ಬಹಳ ಸ್ಟ್ರಾಂಗ್ ಇದ್ರು, ಐ ಎಕ್ಸೆಪ್ಟ್ ಇಟ್. ಆದರೆ ಜನ ಒಂದು ಸರ್ತೆ ಇವರ ಸರ್ವಾಧಿಕಾರಿ ಮತ್ತು ಇವರ ಒಂದು ರೀತಿಯಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ಅವರು ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ತಳೆದಾಗ ಅವತ್ತು ಜನ ಬುದ್ಧಿ ಕಲಿಸಿದರು. ಇವತ್ತು ನಿಮಗೆ ಜನ ಬುದ್ಧಿ ಕಲಿಸ್ತಾರೆ ಕಾಂಗ್ರೆಸ್ ಪಾರ್ಟಿಗೆ ಅನ್ನುವಂಥದ್ದು ನಾನು ಸ್ಪಷ್ಟ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ.